ಬನ್ನೇರುಘಟ್ಟ ಸಫಾರಿಯಲ್ಲಿ ಸಾಕಾನೆ ವನರಾಜನ ಪುಂಡಾಟ. ಪ್ರವಾಸಿಗರ ವಾಹನ ಅಟ್ಯಾಕ್ ಮಾಡಿ ಆತಂಕ ಸೃಷ್ಟಿಸಿದ ಕ್ಯಾಪ್ಟನ್. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಸಫಾರಿಯಲ್ಲಿ ಸಾಕಾನೆ ವನರಾಜನ ಪುಂಡಾಟ ಪ್ರವಾಸಿಗರಲ್ಲಿ ಆತಂಕ ಹುಟ್ಟಿಸಿದೆ. ಸಫಾರಿಗೆ ತೆರಳುತ್ತಾ ಇದ್ದ ಪ್ರವಾಸಿಗರ ವಾಹನದ ಮೇಲೆ ವನರಾಜ ಎಂಬ ಆನೆ ದಾಳಿ ಮಾಡಿ ಸೈಡ್ ಮಿರರ್ ಪುಡಿ ಪುಡಿ ಮಾಡಿದೆ. ಪ್ರಸಿದ್ಧ ಪ್ರವಾಸಿ ತಾಣವಾದ ಬನ್ನೇರುಘಟ್ಟ ಉದ್ಯಾನವನದಲ್ಲಿ ಸಫಾರಿಗೆ ತೆರಳಿದ್ದ ಪ್ರವಾಸಿಗರಿಗೆ ಬನ್ನೇರುಘಟ್ಟದ ಸಾಕಾನೆಗಳ ಕ್ಯಾಪ್ಟನ್ ಎಂದೇ ಕರೆಯಲ್ಪಡುವ ವನರಾಜ ಎಂಬ ಆನೆ ಸಫಾರಿ ವಾಹನದ ಮೇಲೆ ಅಟ್ಯಾಕ್ ಮಾಡಿ ಸೈಡ್ ಮಿರರ್ ಪುಡಿ ಪುಡಿ ಮಾಡಿದ್ದಾನೆ. ಏಕಾಏಕಿ ನಡೆದ ಈ ಘಟನೆಯಿಂದ ವಾಹನದಲ್ಲಿದ್ದ ಪ್ರವಾಸಿಗರು ಬೆಚ್ಚಿ ಬಿದ್ದು ಕಿರುಚಾಡಿದ್ದಾರೆ. ಇನ್ನು ಪ್ರವಾಸಿಗರ ಗದ್ದಲ ಕೇಳ್ತಾ ಇದ್ದಂತೆ ವನರಾಜ ಆನೆ ಅಲ್ಲಿಂದ ಶಾಂತನಾಗಿ ಹಿಂದೆ ಸರಿದಿದ್ದಾನೆ. ಅದೃಷ್ಟವಶಾತ್ ಪ್ರವಾಸಿಗರಿಗೆ ಯಾವುದೇ ಅಪಾಯ ಸಂಭವಿಸಲಿಲ್ಲ. ಇನ್ನು ವನರಾಜ ಆನೆ ಚಿಕ್ಕ ವಯಸ್ಸಿನಿಂದಲೇ ತಾಯಿಯಿಂದ ದೂರವಾಗಿದ್ದು ಈ ಆನೆಯನ್ನ ಬಂಡೀಪುರದಿಂದ ರಕ್ಷಣೆ ಮಾಡಿ ಕೇವಲ 8 ತಿಂಗಳ ಮರಿಯಾಗಿದ್ದಾಗಲೇ ಬನ್ನೇರುಘಟ್ಟಕ್ಕೆ ತರಲಾಗಿತ್ತು. ಅಂದಿನಿಂದ ಇಲ್ಲಿಯವರೆಗೆ ಬೆಳೆದು ಇದೀಗ 48 ವರ್ಷ ವಯಸ್ಸಿಗೆ ಕಾಲಿಟ್ಟಿದ್ದಾನೆ. ಈ ಹಿಂದೆ ರೌಡಿ ರಂಗ ಆನೆಯೊಂದಿಗೆ ಕಾದಾಟ ನಡೆಸಿ ವನರಾಜ ತನ್ನ ಧೈರ್ಯ ತೋರಿಸಿತ್ತು. ಕಾದಾಟದ ವಿಡಿಯೋ ಸಹ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ರೌಡಿ ರಂಗನನ್ನ ಕಂಡರೆ ಬೇರೆ ಆನೆಗಳು ಹೆದರ್ತಾ ಇದ್ರು, ವನರಾಜ ಆನೆ ಮಾತ್ರ ಧೈರ್ಯವಾಗಿ ಎದುರಿಸ್ತಾ ಇತ್ತು. ಉದ್ಯಾನವನದಲ್ಲಿ ಸುಮಾರು 26 ಆನೆಗಳಿದ್ದಾವೆ. ಅದರಲ್ಲಿ ವನರಾಜ ಅಂತ ಹೇಳಿ ಒಂದು ಆನೆ, 48 ವರ್ಷದ ಒಂದು ಆನೆ ಇದೆ. ಸೊ ಜನರಲಿ ನಾವು ಆನೆಗಳನ್ನ ರಾತ್ರಿ ಕಾಡೊಳಗೆ ಬಿಡೋದು ಮತ್ತು ಬೆಳಿಗ್ಗೆ ಹೋಗಿ ತೊಗೊಂಬರೋದು ಒಂದು ಪದ್ಧತಿ ಇದೆ. ಸೊ ನಿನ್ನೆ ಆ ಥರ ವನರಾಜ ಅಂತ ಹೇಳಿ ಆನೆನ ವಾಪಸ್ ತೊಗೊಂಬರುವಾಗ ಆನೆ ನಮ್ಮ ಸಫಾರಿ ಗಾಡಿಗಳಿಗೆ ಸ್ವಲ್ಪ ಅಡ್ಡ ಬಂದಿದೆ. ಅಡ್ಡ ಬಂದು ಚಾರ್ಜ್ ಮಾಡುವಾಗ ಸ್ವಲ್ಪ ಗಾಡಿಗೆ ಏಟಾಗಿದೆ. ಸೊ ಇದು ಒಂದು ಆಕ್ಸಿಡೆಂಟ್ ಅಂತ ಹೇಳ್ಬೋದು. ಜನರಲಿ ನಮ್ಮ ಸಿಬ್ಬಂದಿ ಕೂಡ ಜೊತೆಯಲ್ಲಿ ಇದ್ದರು, ಬಟ್ ಅದನ್ನು ಕೂಡ ನಾವು ಡ್ರೈವರ್ಸ್ಗೂ ಕೂಡ ಕೆಲವೊಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೀವಿ. ಬಟ್ ಇಟ್ ಕುಡ್ ಹ್ಯಾವ್ ಬೀನ್ ಅವಾಯ್ಡೆಡ್, ಬಟ್ ಅನ್ಫಾರ್ಚುನೇಟ್ಲಿ ಇನ್ಸಿಡೆಂಟ್ ಆಗಿದೆ. ಪ್ರವಾಸಿಗರು ಕೂಡ ಹೌದು. ಸೊ ಇದೆ, ದಟ್ಸ್ ವಾಟ್. ಈಗ ನಾವು ಡ್ರೈವರ್ಸ್ಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ. ಯಾವಾಗಲೂ ಕೂಡ ನಮ್ಮ ಅನಿಮಲು ಬೇರೆ ಯಾವುದೋ ಒಂದು ಕಾಡಾನೆನೂ ನೋಡಿದರೆ, ಯಾಕಂದರೆ ಕಾಡಾನೆನೂ ಈಗ ಈ ಕಡೆ ತಿರುಗಾಡ್ತದೆ. ಸೊ ಅನಿಮಲ್ನ ನೋಡುವಾಗ ದಯವಿಟ್ಟು ನೀವು ಪಕ್ಕದಲ್ಲಿ ಹೋಗಬೇಡಿ, ವಾಪಸ್ ಬನ್ನಿ ಅಂತ ಕರಿತಾ ಇದ್ವಿ, ಹೇಳ್ತಾ ಇದ್ವಿ. ಬಟ್ ಕೆಲವೊಮ್ಮೆ ಅವರು ಅದನ್ನು ಪಾಲಿಸ್ತಾ ಇಲ್ಲ. ನಿನ್ನೆನೂ ಕೂಡ ಹಂಗೆ ಆಗಿದೆ. ಯಾಕಂದರೆ ವನರಾಜ ಆನೆ ನೀವು ವಿಡಿಯೋನಲ್ಲಿ ನೋಡಿದಾಗಲೂ ಕೂಡ ನಾವು ಕಾಲ್ ಕಟ್ಟಿರ್ತೀವಿ ಜನರಲಿ. ಯಾಕಂದರೆ ವನರಾಜ ಸ್ವಲ್ಪ ಜಾಸ್ತಿ ಓಡಾಡುವ ಒಂದು ಆನೆ. ಸೊ ಹಾಗಾಗಿ ರಾತ್ರಿ ನಾವು ಕಾಲ್ ಕಟ್ಟದೇ ಬಿಟ್ಟರೆ ತುಂಬ ದೂರ ಹೋಗ್ಬಿಡ್ತದೆ. ಸೊ ಹಾಗಾಗಿ ಕಟ್ಟಿನೇ ಇಟ್ಟಿರ್ತೀವಿ. ಸೊ ಅನಿಮಲ್ ಬೇಗ ಎಲ್ಲ ಮೂವ್ಮೆಂಟ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಬಸ್ ಪಕ್ಕದಲ್ಲಿ ಹೋಗುವಾಗಲೇ ಸಮಸ್ಯೆ ಬರೋದು. ಸೊ ನಾವು ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿದರೆ ಸಮಸ್ಯೆ ಆಗೋದಿಲ್ಲ. ನಾವು KSTDCನವ್ರಿಗೆ ಮತ್ತೂ ಹೇಳಿದ್ವಿ. ಸೊ ವಿ ವಿಲ್ ಎನ್ಶೋರ್ ದಟ್ ಇಟ್ ವಿಲ್ ನಾಟ್ ಹ್ಯಾಪನ್. ಇನ್ನು ಇಷ್ಟೆಲ್ಲ ಗಂಭೀರ ಸ್ವಭಾವ ಹೊಂದಿದ್ರೂ ವನರಾಜ ಇದುವರೆಗೆ ಯಾರಿಗೂ ತೊಂದರೆ ಮಾಡಿರೋ ದಾಖಲೆಯೇ ಇಲ್ಲ. ಸದ್ಯ ಬನ್ನೇರುಘಟ್ಟದ ಸಾಕಾನೆಗಳ ಕ್ಯಾಂಪ್ನಲ್ಲಿ ವನರಾಜನದ್ದೇ ದರ್ಬಾರ್ ಆಗಿದ್ದು, ವನರಾಜನ ಪುಂಡಾಟ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.